ಹಲೋ ಗಾಯ್ಸ್, ವೆಲ್ಕಮ್ ಟು ಹಳ್ಳಿಯ ರುಚಿ ಅಫಿಷಿಯಲ್. ನಮ್ಮ ವೀಡಿಯೋಸ್ನೆಲ್ಲ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ದು, ಲೈಕ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ. ಅದೇ ಥರ ಕೀಪ್ ಸಪೋರ್ಟ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಯಾವ ವಿಡಿಯೋ ಬೇಕು ಅಂತ ಹೇಳಿಬಿಟ್ಟು. ಇವತ್ತಿನ ಈ ವಿಡಿಯೋದಲ್ಲಿ ಕರ್ಮೀನ್ ಸಾಂಬಾರು ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ಏನು ಮಾಡ್ತೀವಿ ಅಂದರೆ, ಅವರೆಕಾಳು ಇರುತ್ತಲ್ವ, ಅದನ್ನು ಹುರ್ಕೋಬೇಕಾಗುತ್ತೆ. ಹುರ್ಕೊಂಡು ಮತ್ತು ಕಡಲೆಕಾಳು ಅಷ್ಟೇ, ಅದನ್ನು ಸಹ ಹುರ್ಕೋಬೇಕಾಗುತ್ತೆ. ಹುರ್ಕೊಂಡಿದ್ದಾದಮೇಲೆ ಅದನ್ನು ಒಂದು ಪ್ಯಾನ್ ಇಟ್ಬಿಟ್ಟು ಹೊರಗಡೆ ಹಾಕ್ಬಿಟ್ಟು ಎರಡನ್ನೂ ಹಾಕ್ಕೋಬೇಕಾಗುತ್ತೆ. ಎರಡನ್ನೂ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು ಅದನ್ನು ಬೇಯೋದಕ್ಕೆ. ಇಟ್ಬಿಟ್ಟು ಇನ್ನೊಂದು ಕಡೆ ಏನು ಮಾಡಿದ್ರೆ ಕರಿಮೀನನ್ನು ಕ್ಲೀನಾಗಿ ಅದನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಅದು ಯಾವ ಥರ ಅಂತಂದರೆ, ಮೊದಲಿಗೆ ಹೆಂಚ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ರಾಗಿ ಹಸಿಟ್ಟು ಹಾಕ್ಬಿಟ್ಟು ಅದನ್ನು ಕ್ಲೀನಾಗಿ ಒಂದು ಪೇಪರ್ ತೊಗೊಂಡು ಮ್ಯಾಶ್ ಮಾಡಿಬಿಟ್ರೆ ಏನಾಗುತ್ತೆ, ಅದರ ತಲೆ ಎಲ್ಲ ಉದುರೋಗ್ಬಿಡ್ಕೆ. ತಲೆನೂ ಹಾಕ್ಬಿಡ್ತಾರೆ. ನಮ್ಮ ಮನೇಲಿ ನಾವು ತಲೆ ಹಾಕಲ್ಲ. ತಲೆ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಆವಾಗ ಏನು ಮಾಡ್ತೀವಿ ಅಂದರೆ ತಲೆ ಎಲ್ಲ ನೀಟಾಗಿ ಬಿಡಿಸ್ಕೋಬೇಕಾಗತ್ತೆ. ಈ ಸಾಂಬಾರಂತೂ ತುಂಬ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟು, ತುಂಬ ಹೆಲ್ದಿ ಕೂಡ ಇದು. ಆವಾಗೇ ಬೇಯ್ತಾ ಇತ್ತಲ್ವ ಹುರುಳಿಕಾಳು ಮತ್ತು ಅವರೆಕಾಳು ಮತ್ತು ಕಡಲೆಕಾಳು, ಅದರೊಳಗಡೆ ಆಲೂಗಡ್ಡೆ ಮತ್ತು ಬದನೇಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಉಪ್ಪು ಹಾಕ್ಕೋಬೇಕು ಬೇಯೋದಕ್ಕೆ. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ, ಒಂದು ಸಣ್ಣದಾಗಿ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕಾಗತ್ತೆ. ಆ ಮಸಾಲೆಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಪುದೀನ, ಕೊತ್ತಂಬರಿನೂ ಹಾಕ್ಕೊಂಬಿಡ್ಬೋದು. ಕೊತ್ತಂಬರಿನೂ ಹಾಕ್ಕೊಂಬಿಡಿ. ಹಂಗೇ ಕೊತ್ತಂಬರಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅದನ್ನು ಹುರ್ಕೊಂಡಿದ್ದಾದ್ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಇನ್ನು ಸ್ವಲ್ಪ ಏನು ಹಾಕ್ಕೊಳ್ತೀವಿ, ಹಸಿ ಕೊಬ್ಬರಿ ಹಾಕ್ಕೊಂಡು ಆವಾಗೇ ಒದಿಟ್ಕೊಂಡಿರೋಂಥೆಲ್ಲ ಐಟಮ್ಸ್ನೂ ಹಾಕ್ಕೊಂಬಿಟ್ರೆ ಮಸಾಲೆ ರೆಡಿ ಆಗಿರುತ್ತೆ. ಅದನ್ನೇನು ಆವಾಗೇ ಬೇಯ್ತಾ ಇತ್ತಲ್ವ, ಅದರೊಳಗಡೆ ಹಾಕ್ಬಿಟ್ಟು ನೀರು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ಆವಾಗ ನೆಕ್ಸ್ಟು ಖಾರದ ಪುಡಿ ಮತ್ತು ಮಸಾಲೆ ಪುಡಿ ಮತ್ತು ಅರಶಿನ ಪುಡಿ ಹಾಕ್ಕೊಂಡು ಏನು ಮಾಡ್ತೀವಿ ಅಂತಂದರೆ, ಮತ್ತು ಮಿಕ್ಸಿಗೆ ಸ್ವಲ್ಪ ಸಾಂಬಾರು ಗಟ್ಟಿ ಬರೋಕ್ಕೆ ಅವರೆಕಾಳು ಬೆಂದಿರುತ್ತಲ್ಲ ಅದನ್ನು ಹಾಕ್ಕೋಬೋದು. ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀವಿ. ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀವಿ. ಸಾಸಿವೆ ಮತ್ತು ಈರುಳ್ಳಿ ಹಾಕ್ಕೊಂಡು ಏನು ಮಾಡ್ತೀವಿ ಅಂತಂದರೆ ಒಗ್ಗರಣೆ ಇಟ್ಕೊಳ್ತಾ ಇದ್ವಿ. ಕರ್ಬೇವಿನ ಸೊಪ್ಪು ಹಾಕ್ಬೋದು. ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಚಿಟಪಟ ಅನ್ನೋವರೆಗೂ ಇದ್ಬಿಟ್ಟು ಒಗ್ಗರಣೆ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ವ, ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿಗೂ. ತುಂಬ ಜನ ಕಸರೆ ಇರುತ್ತೆ, ತಿನ್ನೋದಿಲ್ಲ. ಈ ಥರ ಮಾಡಿದ್ರೆ ಯಾವುದೇ ರೀತಿ ಕಸರೆ ಅನ್ನೋದು ಇರೋದಿಲ್ಲ. ಓಕೆನಾ, ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಓಕೆನಾ, ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ ಇದು. ಮತ್ತು ಈ ಒಗ್ಗರಣೆ ತೊಗೊಂಡು ಏನು ಮಾಡ್ತೀವಿ ಅಂದರೆ, ಅವಾಗೇ ಬೇಯ್ತಾ ಇತ್ತಲ್ವ ಅದರೊಳಗಡೆ ಹಾಕ್ಬಿಡಿ. ತುಂಬ ಟೇಸ್ಟಿಯಾಗಿರುವಂಥದ್ದು ಸಾಂಬಾರು ರೆಡಿ ಆಗ್ತಾ ಇದೆ. ಇನ್ನೇನು ರೆಡಿ ಆಗ್ತಾ ಬಂತು. ಏನು ಮೇಯ್ನ್ ಐಟಮ್ಮೇ ಹಾಕಿಲ್ವಲ್ಲ ಅಂದರೆ, ಸಾಂಬಾರು ಇನ್ನೇನು ಇಳಿಸೋ ಸ್ಟೇಜಿಗೆ ಬಂದಾಗ ನಾವು ಕರಿಮೀನನ್ನು ಹಾಕುವಂಥದ್ದು. ಅಲ್ಲಿವರೆಗೂ ಆಗಬಾರ್ದು ಕರಿಮೀನನ್ನು. ಆಮೇಲೆ ಲಾಸ್ಟ್ ಒಂದು 2 ಮಿನಿಟ್ಸ್ ಇದೆ ಅನ್ನಂಗೆ ಹಾಕ್ಬಿಟ್ಟು ಸ್ವಲ್ಪ ಹಾಗೆ ಕುದಿಬೇಕಷ್ಟೇ. ಕುದಾದಮೇಲೆ ಮೇಯ್ನ್ ಇಂಗ್ರೀಡಿಯೆಂಟು ಹುಣಸೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಆವಾಗ ಘಮ ಘಮ ಅಂತ ಒಂದು ಕರಿಮೀನು ಸಾಂಬಾರು ರೆಡಿ ಆಗುತ್ತೆ. ಕರಿಮೀನು ಸಾಂಬಾರು ತುಂಬ ವೆರೈಟಿ ಮಾಡ್ಬೋದು. ಟೇಸ್ಟ್ ಸೂಪರ್.